ಒಂದು ಕಾಲವಿತ್ತು, ನಮ್ಮ ಭಾರತ ತನ್ನ ಸೇನೆಗೆ ಬೇಕಾದ ಪ್ರತಿಯೊಂದು ಸಣ್ಣ ಗುಂಡಿಗೂ ಶಸ್ತ್ರಾಸ್ತ್ರಗಳಿಗೂ ಬೇರೆ ದೇಶಗಳ ಮುಂದೆ ಕೈ ಚಾಚುತ್ತಿತ್ತು. ಆದರೆ ಇವತ್ತಿಗೆ ಕಾಲ ಬದಲಾಗಿದ್ದು, ಅಮೆರಿಕಾದಂತಹ ಸೂಪರ್ ಪವರ್ಗಳಿಂದ ಬಿಲಿಯನ್ ಗಟ್ಟಲೆ ಡಾಲರ್ ಕೊಟ್ಟು ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದ್ದ ಶ್ರೀಮಂತ ಅರಬ್ ರಾಷ್ಟ್ರ UAE ಇವತ್ತಿಗೆ ಭಾರತದ ಬಾಗಿಲನ್ನ ತಟ್ತಾ ಇದೆ. ಹೌದು, ಭಾರತದ ಬ್ರಹ್ಮೋಸ್ ಮತ್ತು ಆಕಾಶ್ ತೀರ್ ಸಿಸ್ಟಮ್ಗಾಗಿ UAE ತುದಿಗಾಲಿನಲ್ಲಿ ನಿಂತಿದೆ. ಗೆಳೆಯರೆ, ಇದು ಕೇವಲ ಒಂದು ರಕ್ಷಣಾ ಒಪ್ಪಂದವಲ್ಲ, ಇದು ಜಗತ್ತಿನ ಎದುರು ಆತ್ಮನಿರ್ಭರ ಭಾರತದ ಹೊಸ ಘರ್ಜನೆ. ಸೊ ಬನ್ನಿ ಗೆಳೆಯರೆ, ಅಮೆರಿಕಾದ ಶಸ್ತ್ರಾಸ್ತ್ರಗಳಿದ್ದರೂ UAEಗೆ ಭಾರತದ ಕ್ಷಿಪಣಿಗಳೇಕೆ ಬೇಕು? ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನಲ್ಗೆ ಸ್ವಾಗತ. ಗೆಳೆಯರೆ, ನೀವು ಡಿಫೆನ್ಸ್ ಮತ್ತು ಜಿಯೋ ಪಾಲಿಟಿಕ್ಸ್ ವಿಷಯಗಳಲ್ಲಿ ಆಸಕ್ತಿ ಹೊಂದಿದ್ರೆ ಇವತ್ತಿನ ಈ ವಿಡಿಯೋ ನಿಮಗಾಗಿನೇ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತದ ಹೆಸರು ಜೋರಾಗಿ ಕೇಳಿಬರ್ತಾ ಇದೆ. ರೇಟರ್ಸ್ ಮತ್ತು ಇತರೆ ಪ್ರಮುಖ ಸುದ್ದಿ ಸಂಸ್ಥೆಗಳ ವರದಿಗಳ ಪ್ರಕಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಭಾರತದಿಂದ ನಮ್ಮ ಅತ್ಯಾಧುನಿಕ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಮತ್ತು ಆಕಾಶ್ ತೀರ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಖರೀದಿಸುವುದಕ್ಕಾಗಿ ಅಂತಿಮ ಹಂತದ ಮಾತುಕತೆಯನ್ನ ನಡೆಸ್ತಾ ಇದೆ. ಗೆಳೆಯರಿ, ಮಾತುಕತೆಗಳು ಬಹಳ ವೇಗವಾಗಿ ನಡೀತಾ ಇದ್ದು, ಇದು ಭಾರತದ ರಕ್ಷಣಾ ರಫ್ತು ವಲಯದಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಆದರೆ ಇಲ್ಲಿ ನಮಗೆ ಮೂಡುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಪೆಟ್ರೋ ಡಾಲರ್ನಿಂದ ಶ್ರೀಮಂತವಾಗಿರುವ ಜಗತ್ತಿನ ಯಾವುದೇ ದೇಶದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಸಾಮರ್ಥ್ಯವಿರುವ UAE ಭಾರತದತ್ತ ಯಾಕೆ ಮುಖ ಮಾಡಿದೆ? ಗೆಳೆಯರಿ, ಪ್ರಶ್ನೆಗೆ ಉತ್ತರವನ್ನ ಮಧ್ಯಪ್ರಾಚ್ಯದ ಇತ್ತೀಚಿನ ಯುದ್ಧದ ಕಾರ್ಮೋಡಗಳಲ್ಲಿ ಹುಡುಕಬೇಕಾಗಿದೆ. ಮೊದಲನೇದಾಗಿ UAE ಕಣ್ಣಿಟ್ಟಿರುವ ಈ ಎರಡು ಅಸ್ತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಬ್ರಹ್ಮೋಸ್. ಗೆಳೆಯರೆ, ತಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಬ್ರಹ್ಮೋಸ್ ಜಗತ್ತಿನ ಅತ್ಯಂತ ವೇಗದ ಮತ್ತು ನಿಖರವಾದ ಸೂಪರ್ಸಾನಿಕ್ ಕ್ರೂ ಕ್ಷಿಪಣಿಯಾಗಿದೆ. ಹಾಗೂ ಇದು ಶಬ್ದದ ವೇಗಕ್ಕಿಂತ 3 ಪಟ್ಟು ವೇಗವಾಗಿ ಚಲಿಸುತ್ತದೆ. ಇದರ ವಿಶೇಷತೆ ಅಂದ್ರೆ, ಇದನ್ನ ನೆಲ, ಜಲ, ವಾಯು ಮತ್ತು ಜಲಾಂತರ್ಗಾಮಿ ಹೀಗೆ ಎಲ್ಲಿಂದಲಾದರೂ ಉಡಾವಣೆ ಮಾಡಬಹುದು. ಇದರ 290ರಿಂದ 800 ಕಿಲೋಮೀಟರ್ ವ್ಯಾಪ್ತಿಯು ಶತ್ರುಗಳ ಶಿಬಿರವನ್ನ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಎರಡನೇದಾಗಿ ಆಕಾಶ್ ತೀರ್. ಗೆಳೆಯರೆ, ಇದು ಕೇವಲ ಒಂದು ಕ್ಷಿಪಣಿ ಅಲ್ಲ, ಇದೊಂದು ಬ್ರಹ್ಮಾಸ್ತ್ರವನ್ನ ನಿಯಂತ್ರಿಸುವ ಮೆದುಳು. ಆಕಾಶ್ ತೀರನ ನಮ್ಮ ಭಾರತೀಯ ಸೇನೆ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಸೇರಿ ಅಭಿವೃದ್ಧಿಪಡಿಸಿವೆ. ಹಾಗೂ ಇದೊಂದು ಸಂಪೂರ್ಣ ಆಟೋಮೇಟೆಡ್ ಏರ್ ಡಿಫೆನ್ಸ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್, ಅಂದ್ರೆ ಸ್ವಯಂ ಚಾಲಿತ ವಾಯು ರಕ್ಷಣಾ ನಿಯಂತ್ರಣ ವ್ಯವಸ್ಥೆ. ಶತ್ರುಗಳ 100 ಡ್ರೋನ್ಗಳು, ಫೈಟರ್ ಜೆಟ್ಗಳು ಅಥವಾ ಕ್ಷಿಪಣಿಗಳು ಏಕಕಾಲಕ್ಕೆ ದಾಳಿ ಮಾಡಿದ್ರೆ ಅವುಗಳನ್ನು ಟ್ರ್ಯಾಕ್ ಮಾಡಿ ನಮ್ಮ ಯಾವ ಕ್ಷಿಪಣಿ ಯಾವ ಟಾರ್ಗೆಟ್ ಅನ್ನು ಹೊಡೆಯಬೇಕು ಅಂತ ಮಿಲಿ ಸೆಕೆಂಡ್ಗಳಲ್ಲಿ ನಿರ್ಧರಿಸುವ ತಂತ್ರಜ್ಞಾನವಿದು. ಸೊ ಇವೆರಡು ಸೇರಿಕೊಂಡ್ರೆ ಶತ್ರುಗಳಿಗೆ ಉಳಿಗಾಲವಿಲ್ಲ. ಸೊ ಈಗ ಅಸಲಿ ವಿಚಾರಕ್ಕೆ ಬರೋಣ. UAEಗೆ ಈ ಶಸ್ತ್ರಾಸ್ತ್ರಗಳ ತುರ್ತು ಅವಶ್ಯಕತೆ ಏನಿದೆ? ಗೆಳೆಯರೆ, ಮಧ್ಯಪ್ರಾಚ್ಯ ಈಗ ಅಕ್ಷರಶಃ ಒಂದು ಅಗ್ನಿಪರ್ವತವಾಗಿದೆ. ಯಾಕಂದ್ರೆ ಇರಾನ್, ಇಸ್ರೇಲ್ ಮತ್ತು ಇತರೆ ಗುಂಪುಗಳ ನಡುವಿನ ಸಂಘರ್ಷಗಳು ಆ ಪ್ರದೇಶದ ಭದ್ರತೆಯನ್ನ ಅಲ್ಲಾಡಿಸಿವೆ. ಇತ್ತೀಚಿನ ದಿನಗಳಲ್ಲಿ ಇರಾನ್ ಕಡೆಯಿಂದ ಆದ ಭೀಕರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಈ ಗಲ್ಫ್ ರಾಷ್ಟ್ರಗಳ ನಿದ್ದೆ ಕೆಡಿಸಿವೆ. ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ, UAEಯ ಆರ್ಥಿಕತೆಯ ಜೀವನಾಡಿ ಅಂದ್ರೆ ಅದರ ತೈಲ ರಫ್ತು. ಹಾಗೂ ಈ ತೈಲವು ಹಾದು ಹೋಗುವುದು ಹಾರ್ಮೋಜ್ ಜಲಸಂಧಿ ಅಂದ್ರೆ ಸ್ಟೇಟ್ ಆಫ್ ಹಾರ್ಮೋಜ್ ಮೂಲಕ. ಸೊ ಈ ಜಲಸಂಧಿಯ ಮೇಲೆ ಸದಾಕಾಲ ಇರಾನ್ನ ಕಣ್ಣಿರ್ತದೆ. ಸೊ ಇಲ್ಲಿ ಯಾವುದೇ ದಾಳಿ ಆದ್ರೂ UAEಯ ಆರ್ಥಿಕತೆ ನಲಿಗೆ ಹೋಗ್ತದೆ. ಆದ್ದರಿಂದಲೇ ತನ್ನ ವಾಯು ಗಡಿಯನ್ನ ಮತ್ತು ಕಡಲ ತೀರವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ UAEಗೆ ಅತ್ಯಾಧುನಿಕ ರಕ್ಷಣಾ ಕವಚದ ಅಗತ್ಯವಿದೆ. ಹಾಗೇನೆ ಇಲ್ಲಿ ಒಂದು ಕುತೂಹಲಕಾರಿ ಅಂಶದ ಬಗ್ಗೆ ಹೇಳುವುದಾದ್ರೆ, UAE ಬಳಿ ಅಮೆರಿಕ ನೀಡಿದ ಅತ್ಯಾಧುನಿಕ ಥಾರ್ಡ್ ಅಂದ್ರೆ ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಮತ್ತು ಪ್ಯಾಟ್ರಿಯಾಟ್ ವಾಯು ರಕ್ಷಣಾ ವ್ಯವಸ್ಥೆಗಳಿವೆ. ಆದ್ರೂ ಭಾರತದ ಆಕಾಶ್ ತೀರ್ ಯಾಕೆ ಬೇಕು? ಯಾಕಂದ್ರೆ ಗೆಳೆಯರೆ, ಇತ್ತೀಚಿನ ಯುದ್ಧಗಳಲ್ಲಿ ಅಮೆರಿಕದ ಸಿಸ್ಟಮ್ಗಳು ಚಿಕ್ಕ ಚಿಕ್ಕ ಡ್ರೋನ್ಗಳ ಸಮೂಹ ದಾಳಿಯನ್ನ ಅಂದ್ರೆ ಡ್ರೋನ್ ಸ್ವಾಮ್ಸ್ ಅನ್ನ ತಡೆಯುವಲ್ಲಿ ಕೆಲವೊಮ್ಮೆ ವಿಫಲವಾಗಿವೆ. ಆದರೆ ಇಲ್ಲಿ ನಮ್ಮ ಆಕಾಶ್ ತೀರ್ ವ್ಯವಸ್ಥೆಯು ಈ ಎಲ್ಲವನ್ನ ಇಂಟಿಗ್ರೇಟೆಡ್ ಮಾಡಿ ರೆಡಾರ್ ಮಾಹಿತಿಯನ್ನ ವೇಗವಾಗಿ ವಿಶ್ಲೇಷಿಸಿ ಶತ್ರುಗಳ ದಾಳಿಯನ್ನು ನಿಷ್ಕ್ರಿಯಗೊಳಿಸುವಲ್ಲಿ ಅಮೆರಿಕದ ಸಿಸ್ಟಮ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲದು ಅಂತ ಈ UAE ನಂಬಿದೆ. ಗೆಳೆಯರೆ, ರಕ್ಷಣಾ ವ್ಯವಹಾರಗಳು ಕೇವಲ ಹಣದ ವ್ಯವಹಾರಗಳಲ್ಲ, ಅವು ರಾಜತಾಂತ್ರಿಕತೆಯ ಅಂದ್ರೆ ಡಿಪ್ಲೊಮ್ಯಾಸಿಯ ಪ್ರತಿರೂಪ.
ಹಾಗೂ ಇಲ್ಲಿ UAE ಕೇವಲ ಅಮೆರಿಕದ ಮೇಲೆ ಅವಲಂಬಿತವಾಗಿರುವುದಕ್ಕಾಗಿ ಬಯಸ್ತಾ ಇಲ್ಲ. ತನ್ನ ಶಸ್ತ್ರಾಸ್ತ್ರ ಪೂರೈಕೆದಾರರನ್ನು ಡೈವರ್ಸಿಫಿಕೇಶನ್ಗೊಳಿಸುವ ಮೂಲಕ ತನಗೆ ಸ್ಟ್ರಾಟಜಿಕ್ ಆಟೋನಾಮಿ ಅಂದರೆ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬೇಕು ಅಂತ ಈಗ UAE ಯೋಚಿಸಿದೆ. ಹಾಗೆಯೇ ಮತ್ತೊಂದು ಪ್ರಮುಖ ವಿಷಯವಂದ್ರೆ ರಷ್ಯಾದ ಪಾತ್ರ. ಗೆಳೆಯರೆ, ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಇತರೆ ದೇಶಗಳಿಗೆ ರಫ್ತು ಮಾಡಬೇಕಾದ್ರೆ ರಷ್ಯಾದ ಒಪ್ಪಿಗೆ ಕಡ್ಡಾಯ. ಉಕ್ರೇನ್ ಯುದ್ಧದ ನಂತರ ಅಮೆರಿಕದ ಒತ್ತಡವಿದ್ರೂ UAE ಮತ್ತು ರಷ್ಯಾದ ನಡುವಿನ ಸಂಬಂಧ ಅತ್ಯುತ್ತಮವಾಗಿದೆ. ಹಾಗಾಗಿ ಬ್ರಹ್ಮೋಸ್ ಮಾರಾಟಕ್ಕೆ ರಷ್ಯಾದಿಂದ ಯಾವುದೇ ಅಡ್ಡಿಯಾಗುವ ಸಾಧ್ಯತೆ ಇಲ್ಲ. ಹಾಗೆಯೇ ಭಾರತದ ಜೊತೆಗಿನ ರಕ್ಷಣಾ ಒಪ್ಪಂದವು ಅಮೆರಿಕವನ್ನು ಕೂಡ ಕೇಳಿಸುವುದಿಲ್ಲ. ಯಾಕಂದ್ರೆ ಭಾರತ ಮತ್ತು ಅಮೆರಿಕ ಕೂಡ ಸ್ಟ್ರಾಟಜಿಕ್ ಪಾಲುದಾರರು. ಹಾಗಾಗಿ ಗೆಳೆಯರೆ, ಇದು ಭಾರತದ ವಿದೇಶಾಂಗ ನೀತಿಯ ಅದ್ಭುತ ಯಶಸ್ಸು. ಹಾಗಾದ್ರೆ ಇದೆಲ್ಲವೂ ಭಾರತಕ್ಕೆ ಎಷ್ಟು ದೊಡ್ಡ ಲಾಭ ತರಲಿದೆ ಅನ್ನೋದು ನಿಮ್ಗೆ ಗೊತ್ತಾ? ಗೆಳೆಯರೆ, 2013-14ರಲ್ಲಿ ಕೇವಲ $81 ಮಿಲಿಯನ್ ಇದ್ದ ಭಾರತದ ರಕ್ಷಣಾ ರಫ್ತು ಇವತ್ತಿಗೆ ಫೈನಾನ್ಸಿಯಲ್ ಇಯರ್ 26ರ ಹೊತ್ತಿಗೆ $4 ಬಿಲಿಯನ್ ಅಂದ್ರೆ ಅಂದಾಜು 33,000 ಕೋಟಿ ರೂಪಾಯಿ ದಾಟಿದೆ. ಭಾರತ 2030ರ ವೇಳೆಗೆ 50,000 ಕೋಟಿ ರೂಪಾಯಿಗಳ ರಕ್ಷಣಾ ರಫ್ತಿನ ಗುರಿ ಹೊಂದಿದೆ. ಈಗಾಗಲೇ ಫಿಲಿಪೀನ್ಸ್ ಭಾರತದಿಂದ ಬ್ರಹ್ಮೋಸ್ ಖರೀದಿಸಿದೆ. ಹಾಗೂ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾ ಕೂಡ ಈ ಕ್ಷಿಪಣಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಒಪ್ಪಂದ ಮಾಡಿಕೊಂಡಿವೆ. ಬ್ರಾಜಿಲ್, ದಕ್ಷಿಣ ಆಫ್ರಿಕಾ ಮತ್ತು ಚಿಲಿ ದೇಶಗಳು ಕೂಡ ಕ್ಯೂನಲ್ಲಿವೆ. ಈಗ ಈ ಪಟ್ಟಿಗೆ UAE ಸೇರ್ಪಡೆಯಾದರೆ ಭಾರತವು ಜಾಗತಿಕ ಶಸ್ತ್ರಾಸ್ತ್ರ ಮಾರುಕಟ್ಟೆಯಲ್ಲಿ ಈ ಅಮೆರಿಕ, ರಷ್ಯಾ ಮತ್ತು ಫ್ರಾನ್ಸ್ ದೇಶಗಳಿಗೆ ನೇರ ಪೈಪೋಟಿ ನೀಡುವ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಗೆಳೆಯರೆ, ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದಂತೆ ಒಂದು ಕಾಲವಿತ್ತು ನಮ್ಮ ವಿಜ್ಞಾನಿಗಳನ್ನು ಮತ್ತು ನಮ್ಮ ತಂತ್ರಜ್ಞಾನವನ್ನು ಜಗತ್ತು ಲಘುವಾಗಿ ಪರಿಗಣಿಸಿತ್ತು. ಭಾರತ ಕೇವಲ ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಳುವ ದೇಶ ಅನ್ನೋ ಹಣೆಪಟ್ಟಿ ನಮ್ಮ ಮೇಲಿತ್ತು. ಆದರೆ ಇವತ್ತಿಗೆ APJ ಅಬ್ದುಲ್ ಕಲಾಂರಂತಹ ಮಹಾನ್ ಚೇತನರು ಕಂಡ ಕನಸು ನನಸಾಗ್ತಾ ಇದೆ. DRDO ವಿಜ್ಞಾನಿಗಳ ಹಗಲಿರುಳಿನ ಶ್ರಮ ಮತ್ತು ನಮ್ಮ ದೇಶದ ಇಂಜಿನಿಯರ್ಗಳ ಬುದ್ಧಿಮತ್ತೆಗೆ ಇವತ್ತಿಗೆ ಇಡೀ ಜಗತ್ತೇ ಸಲಾಂ ಹೊಡಿತಾ ಇದೆ. ಅರಬ್ ನಾಡಿನ ಮರುಭೂಮಿಯ ಭದ್ರತೆಗೆ ಇವತ್ತು ಭಾರತದ ತಂತ್ರಜ್ಞಾನ ಕಾವಲಾಗಿ ನಿಲ್ಲುವುದಕ್ಕಾಗಿ ಹೊರಟಿದೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಎದೆಯು ಹೆಮ್ಮೆಯಿಂದ ಉಬ್ಬುತ್ತದೆ. ಗೆಳೆಯರೆ, ಇದು ಕೇವಲ ಕೆಲವು $ಬಿಲಿಯನ್ ಒಪ್ಪಂದವಲ್ಲ, ಇದು ಹೊಸ ಭಾರತದ ಉದಯ. ಹಾಗೂ ಇದು ಶಕ್ತಿಶಾಲಿ, ದೃಢ ಮತ್ತು ಆತ್ಮನಿರ್ಭರ ಭಾರತದ ವಿಶ್ವ ವಿಜಯದ ಆರಂಭ. ಹಾಗಾದ್ರೆ ಗೆಳೆಯರೆ, ಭಾರತದ ಈ ಮಹತ್ತರ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? UAE ಜೊತೆಗಿನ ಈ ರಕ್ಷಣಾ ಒಪ್ಪಂದ ಭಾರತದ ಭವಿಷ್ಯವನ್ನ ಹೇಗೆ ಬದಲಾಯಿಸಲಿದೆ ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ಖಂಡಿತ ನಮಗೆ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಹೆಮ್ಮೆ ತಂದಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಪ್ರತಿಯೊಬ್ಬ ಭಾರತೀಯನೊಂದಿಗೆ ಶೇರ್ ಮಾಡಿ. ಜಾಗತಿಕ ರಕ್ಷಣೆ ಮತ್ತು ರಾಜಕೀಯದ ಇಂತಹ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.